ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಎಷ್ಟು ಸುಂದರವಾಗಿದೆ ಅಂದರೆ, ಓದುತ್ತಿದ್ದ ಹಾಗೆ ನನ್ನ ಮುಖದ ಮೇಲೆ ಒಂದು ನಗು ಬಂತು. ಇದಕ್ಕೆ ಉದಾಹರಣೆಯಾಗಿ ಅಮ್ಮನನ್ನು ಕೊಡ್ತಾ ಇದ್ದಾರೆ. ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಹಾಗೂ ಮಗು ಹೊರಗಡೆ ಆಟ ಆಡ್ತಾ ಇರುತ್ತೆ. ಆದರೆ ಅವಳ ಗಮನ ಅಡುಗೆ ಮನೆಯಲ್ಲಿ ಕೆಲಸದ ಮೇಲೆ ಇದ್ದರೂ ಸಹ ಕಿವಿ ಪೂರ್ತಿ ಮಗುವಿನ ಶಬ್ದದ ಮೇಲೆ ಇರುತ್ತೆ. ಮಗು ಒಂದೇ ಒಂದು ಸಲ ಅಳಿತು ಅಥವಾ ಅಮ್ಮ ಅಂತ ಕೂಗ್ತು ಅಂದ ತಕ್ಷಣ ಆಕೆ ಅವಳ ಬಟ್ಟೆಯ ಮೇಲೆ ಹಿಟ್ಟು ಸುರಿದಿರುತ್ತಾ ಅಥವಾ ಅವಳ ವೇಷ ಚೆನ್ನಾಗಿರೋದಿಲ್ವಾ ಯಾವುದನ್ನು ಗಮನಿಸಲ್ಲ. ಒಂದೇ ಒಂದು ನಿಮಿಷಕ್ಕೆ ಓಡಿ ಬಂದು ತನ್ನ ಮಗುವಿಗೆ ಹೇಗಾಯಿತು ಏನಾಯಿತು ಅಂತ ನೋಡ್ತಾಳಂತೆ. ಹಾಗೇನೆ ಭಗವಂತ ತನ್ನ ಭಕ್ತರು ಕೂಗಿದ ತಕ್ಷಣ ಅವನ ವೇಷ ಹೇಗಿದೆ ಗಮನಿಸೋದಿಲ್ವಂತೆ. ಪ್ರಹ್ಲಾದ ಭಕ್ತಿಯಿಂದ ಕರೆದ ತಕ್ಷಣ ನಾರಸಿಂಹನಾಗಿ ಕಂಬದಿಂದ ಒಡೆದು ಹೊರಗೆ ಬಂದ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಹಿರಣ್ಯಕಶಿಪುವಿಗೆ ಇದ್ದಂತಹ ಎಲ್ಲ ವರಗಳನ್ನು ಮೀರಿ ಆತ ನರಸಿಂಹನ ಅವತಾರವನ್ನು ತಾಳಿ ಕಂಬದಿಂದ ಹೊರಗಡೆ ಬರ್ತಾನೆ, ತನ್ನ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡೋದಕ್ಕೆ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರಲ್ವ. ಹಾಗಾಗಿ ಭಗವಂತ ಖಂಡಿತವಾಗ್ಲೂ ನಮ್ಮೆಲ್ಲರನ್ನ ಕಾಪಾಡ್ತಾನೆ. ಅವನ ಮೇಲೆ ಅಪಾರವಾದ ನಂಬಿಕೆ ಇರಬೇಕು. ಹಾಗಾಗಿ ಭಗವದ್ಗೀತೆಯಲ್ಲೂ ಹೇಳ್ತಾ ಇದ್ದಾರೆ, ನೀನು ದೃಢವ್ರತ ಅಂದರೆ ನೀನು ಒಂದು ಭಗವಂತನನ್ನು ಆರಾಧನೆ ಮಾಡಬೇಕು ಅಂದರೆ ವಿಗ್ರಹ ಪೂಜೆ ಯಾಗ ಯಜ್ಞ ಯಾವುದೂ ಬೇಡ, ಕೇವಲ ಭಗವಂತ ಇದ್ದಾನೆ ಅನ್ನೋ ಒಂದೇ ಒಂದು ದೃಢವಾದ ನಂಬಿಕೆ ಇದ್ದರೆ ಸಾಕು ಅಂತ ನೋಡಿ. ಹಾಗೆ ಆ ನಂಬಿಕೆ ನಮ್ಮದಾಗಲಿ ಅಂತ ಹೇಳೋಣ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್